ವಾತಕುಮಾರ ವಾತಕುಮಾರ, ಅಬ್ಬಾ, ನೋಡು, ಸರಿಯಾಗಿ ನೋಡು. ಎಂತಹ ಪರಮಾದ್ಭುತವಾದ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ. ನಿಜದ ನೆಲೆ ಏನು ಅಂತ ಅರ್ಥ ಆಯ್ತಲ್ಲ. ನನ್ನ ಶ್ರೀರಾಮಚಂದ್ರ ಅದೇ ರೂಪವನ್ನು ಅಂತ ಬಂದಿದ್ದೇನೆ. ಭಕ್ತನನ್ನು ಉದ್ಧರಿಸುವುದಕ್ಕಾಗಿ ಬಂದೆಯ ಸ್ವಾಮಿ? ಬರಲೇಬೇಕಾದ ಅನಿವಾರ್ಯತೆ ಬಂತಲ್ಲ. ನಿನ್ನ ಸೇವಕನ ಈ ಮೊರೆ ನಿನಗೆ ಕೇಳಿಸಿದೆ ತಂದೆಯೇ. ಜೀವಚ್ಛಯವಾಗಿದ್ದೇನೆ. ರಕ್ಷಿಸು ರಕ್ಷಿಸು ಹನುಮ. ಯೋಚಿಸಬೇಕಾದದ್ದಿಲ್ಲವೇ ಇಲ್ಲ. ಭಕ್ತನೊಬ್ಬನು ಭಕ್ತಿಯ ಪಾಶದಿಂದ ಕಟ್ಟಿ ಎಳೆಯುವುದಕ್ಕೆ ತೊಡಗಿದಾಗ ಎಂತಹ ಎತ್ತರದಲ್ಲಿರುವಂತಹ ದೇವನಾದರೂ ಒಲಿದು ಬರಲೇಬೇಕಾಗುತ್ತದೆ. ಒಲಿದು ಬರಲಿಲ್ಲ ಅಂತಾದರೆ ಭಕ್ತನ ಭಕ್ತಿಗೆ ಅರ್ಥವೇ ಇಲ್ಲದ ಹಾಗಾಗಿ ಹೋಗುತ್ತದೆ. ಲೋಕದಲ್ಲಿ ದೇವರ ಅಸ್ತಿತ್ವ ಇರುವುದು ಎಲ್ಲಿ ಅಂತ ಕೇಳಿದರೆ ಅದು ವೈಕುಂಠದಲ್ಲಿಯೂ ಅಲ್ಲ, ಕೈಲಾಸದಲ್ಲಿಯೂ ಅಲ್ಲ. ಭಕ್ತನೊಬ್ಬನ ಭಕ್ತಿಯಲ್ಲಿಯೇ ದೇವರ ಅಸ್ತಿತ್ವ ಇರುವುದು. ಹಾಗಾಗಿ ಭಗವಂತನು ಭಕ್ತ ಪರಾಧೀನ. ಆಗ ಆಗ ಇದನ್ನು ದೃಢಪಡಿಸುವುದಕ್ಕೆ ಬೇಕಾದ ನೆಲೆಯನ್ನೂ ನಾವು ಹೂಡಬೇಕಾಗುತ್ತದೆ. ಕಡಲ ತೀರದಲ್ಲಿ ನಿಂತು ಸೋತೆ ಎನ್ನುವಂತಹ ಭಾವವನ್ನು ಆಂತು ದುಃಖಿಸುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಸರ್ವ ಸಮರ್ಪಣಾ ಭಾವದಿಂದ ಯಾವುದನ್ನು ಭಗವಂತನಿಗೆ ಅರ್ಪಿಸಿದರೂ ಪ್ರಸಾದ ರೂಪವಾಗಿ ಸಿಗುವಂತಹದ್ದು ಭಗವಂತನೇ. ಅದನ್ನು ತೋರಿಸಿಕೊಡುವುದಕ್ಕೆ ಬೇಕಾಗಿ ನಾನೇ ನಿನ್ನ ಆರಾಧ್ಯನಾದಂತಹ ರಾಮ ರೂಪವನ್ನು ಧರಿಸಿ ಬಂದೆ. ಅರ್ಥವಾಯಿತು ಸ್ವಾಮಿ. ಹುಡುಕುತ್ತಾ ಹುಡುಕುತ್ತಾ ಇಡೀ ಭರತ ಖಂಡದಲ್ಲಿ ಸಂಚರಿಸಿದರೂ ನೀನು ಸಿಗಲಿಲ್ಲ. ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶನ ಮಾಡಿದ್ದೆ. ನಾನು ಇದ್ದಲ್ಲಿಗೆ ನೀನು ಬಂದು ಅನುಗ್ರಹ ಮಾಡಿದ್ದೆ. ರಾಮಕ್ಷೇತ್ರದಲ್ಲಿಯೇ ನಿನಗೆ ದರ್ಶನ. ಭಕ್ತಿಗೆ ಭಗವಂತ ನೊಲಿದರೆ ಭಕ್ತ ದೇವರನ್ನು ಹುಡುಕಿಕೊಂಡು ಹೋಗಬೇಕಾದ್ದಿಲ್ಲ. ಭಕ್ತ ಇರುವಲ್ಲೇ ದೇವರು ಬಂದು ಅನುಗ್ರಹ ಮಾಡ್ತಾನೆ. ಕಾಣುವಂತಹ ಅಂತರಂಗದ ಕಣ್ಣುಂಟುಂಟಾದರೆ ಕಾಣಿಸುವಂತಹ ಸಾಮಾನ್ಯ ತೃಣವೇ ಭಗವಂತನ ರೂಪ ತೋರುತ್ತದೆ ಎನ್ನುವುದನ್ನು ನಿನಗೆ ಪ್ರತ್ಯೇಕವಾಗಿ ಆಡಬೇಕಾದದ್ದಿಲ್ಲವಲ್ಲ. ರಾಮ ನಿರ್ಗಮನವನ್ನು ಹೊಂದುವ ಕಾಲಕ್ಕೆ ನಿನ್ನನ್ನು ನಾನೇ ಕರೆದಾಡಿದ್ದು ಪ್ರಮುಖವಾಗಿ 4 ನಿನಗೆ, ಜಾಂಬವಂತನಿಗೆ, ಮೈಂದ ದ್ವಿವಿಧರಿಗೆ ಯುಗ ಯುಗಗಳಲ್ಲಿ ಬಗೆ ಬಗೆಯ ಅವತಾರವನ್ನೆತ್ತಿದರೂ ನಿಮಗೆ ರಾಮರೂಪದಲ್ಲಿಯೇ ದರ್ಶನವನ್ನು ಒದಗಿಸಿಕೊಡುತ್ತೇನೆ ಎನ್ನುವ ಹಾಗೆ. ನಿಜವಾಗಿ ಹೇಳಬೇಕು ಅಂತಾದ್ರೆ ರಾಮನ ಭೌತಿಕ ದೇಹದ ನಿರ್ಗಮನವಾದ ಬಳಿಕ ಭೂಮಿಯಲ್ಲಿ ರಾಮನಾಮವನ್ನು ಅಮರಗೊಳಿಸಿದ ಮಹಾಮಹಿಮ ಅಂತ ಹೇಳಿದ್ರೆ ಹನುಮ. ಹಾಗಾಗಿ ಎಲ್ಲಿ ರಾಮನೋ ಅಲ್ಲಿ ಹನುಮನಲ್ಲವೇ, ಎಲ್ಲಿ ಹನುಮನೋ ಅಲ್ಲಿ ರಾಮನೇ. ಹಾಗಾಗಿ ಹನುಮ ಕರೆದಾಗ ರಾಮ ಬಾರದೆ ಇದ್ದರೆ ಮತ್ತೆ ಹನುಮನ ಅಸ್ತಿತ್ವಕ್ಕೂ ಧಕ್ಕೆ ಬಂದ ಹಾಗಲ್ಲವೇ ಸ್ವಾಮಿ?
ನೀನು ಬರುವಾಗ ಸ್ವಲ್ಪ ತಡ ಆಯಿತು. ಯಾಕೆ? ನನ್ನಲ್ಲಿ ಒಂದು ಅಹಂ ಅಂತ ಹೇಳಲು ಅಥವಾ ನಂಬಿಕೆ ಶ್ರದ್ಧೆ ಅಂತ ಹೇಳಲು ರಾಮನ ಬಂಟನಾದ ನನಗೆ ಯಾವತ್ತೂ ಸೋಲು ಇಲ್ಲ ಅಂತ ನಾನು ಗ್ರಹಿಸಿಕೊಂಡಿದ್ದೆ. ಇಲ್ಲಿ ಅದು ಆಗಿ ಹೋಗಿದೆ. ಅದಕ್ಕೆ ಈ ಪ್ರತಿಜ್ಞೆಗಳೇ ಒಂದು ಸಾಕ್ಷಿ. ಪ್ರತಿಜ್ಞೆಯ ಪ್ರಕಾರ ಈಗ ನಾನು ಮಾಡಬೇಕಾದ್ದೇನು? ಇದು ರಾಮನ ಬಂಟನಿಗೆ ಬಂದ ಸೋಲಲ್ಲವೇ ಸ್ವಾಮಿ? ಅಲ್ಲವೇ ಅಲ್ಲ. ರಾಮ ಬಂಟ ಅಂತ ಹೇಳಿದ ಮೇಲೆಯೂ ಸೋಲಾಗುತ್ತದೆ ಅಂತಾದ್ರೆ ಅದಕ್ಕೆ ಅರ್ಥ ಉಂಟಾ? ಅದು ರಾಮನ ಸೋಲು. ಲೋಕದಲ್ಲಿ ರಾಮ ಭಕ್ತರಿಗೆ ಯಾವ ಕಾಲಕ್ಕೂ ಸೋಲಾದದ್ದಿಲ್ಲ, ಸೋಲಾಗುವುದಕ್ಕೂ ಇಲ್ಲ. ಹಾಗಾದ್ರೆ ಸೋಲಾಯಿತು ಎನ್ನುವ ಶಂಕೆ ನಿನಗೆ ಬಂತು ಯಾಕೆ ಅಂತ ಕೇಳಿದ್ರೆ, ನೀನು ಅನ್ಯರಿಗೆ ಸೋತದ್ದಲ್ಲ, ಅಲ್ಲ ಅನ್ಯರಿಂದ ಸೋಲಾದದ್ದು ಅಲ್ಲ. ನಿನ್ನನ್ನು ಸೋಲಿಸುವುದಿದ್ರೆ ನಿನ್ನ ಆರಾಧ್ಯ ಮೂರ್ತಿ ರಾಮ ಮಾತ್ರ. ಹಾಗಾಗಿ ನಿನ್ನನ್ನು ಸೋಲಿಸುವುದಕ್ಕೆ ನಾನೇ ಬರಬೇಕಾಯ್ತು. ಸ್ವಾಮಿ, ನಾನೇನು ತಪ್ಪು ಮಾಡಿದ್ದೇನೆ? ನನ್ನಲ್ಲಿ ಸ್ಫೂರ್ತಿಯನ್ನು ತುಂಬಿ ಸದಾ ಗೆಲುವಿನ ಹಾದಿಯಲ್ಲಿ ಮುನ್ನಡೆಸಿದವ ನೀನು ನನ್ನ ಸೋಲನ್ನು ಹಾರೈಸಿದೆಯಾ ಸ್ವಾಮಿ? ನಿನ್ನನ್ನು ಸೋಲಿಸುವುದಕ್ಕಾಗಿ ಯಾಕೆ ಅಂತ ಯೋಚಿಸಬೇಕು. ಮತ್ತೊಬ್ಬನನ್ನು ಗೆಲ್ಲಿಸುವುದಕ್ಕಾಗಿ, ನಿನ್ನ ಸಹಕಾರವನ್ನು ಕೊಡಿಸುವುದಕ್ಕಾಗಿ ಹೀಗೆ ಮಾಡಬೇಕಾಯ್ತು. ಈಗ ಆಡಿದ ಪ್ರತಿಜ್ಞೆಯ ಪ್ರಕಾರ ಮುರಿತೇನೆ 3 ಬಾರಿ ಎನ್ನುವ ಹಾಗೆ ಆಡಿದ ನೀನು ಅದನ್ನು ಮುರಿದೇ ತೀರಿದವನಿದ್ದೀಯ. ಹೌದು. ಮತ್ತೆ ಬ್ರಾಹ್ಮಣ ರೂಪವನ್ನ ಅಂತೂ ಒಬ್ಬ ಬಂದಾಗ ಮುರಿಯುವುದಕ್ಕೆ ನಿನಗೆ ಅಸಾಧ್ಯವಾಯಿತು. ಹೌದು ಸ್ವಾಮಿ. ಆ ಬ್ರಾಹ್ಮಣನು ಅನ್ಯನಲ್ಲವೇ ಅಲ್ಲಪ್ಪ. ನಾನೇ ಬ್ರಾಹ್ಮಣ ಅಂತ ತಿಳಿದರೂ ತಪ್ಪಾಗುವುದಕ್ಕಿಲ್ಲ. ಬ್ರಾಹ್ಮಣನಾಗಿ ಬಂದ ನಾನು ಪಾರ್ಥ ಬಲಿದಂತಹ ಸೇತು ಕೆಳಭಾಗದಲ್ಲಿ ಕೂರ್ಮಾವತಾರವನ್ನು ಧರಿಸಿ ಸೇತು ಭಗ್ನಗೊಳ್ಳದ ಹಾಗೆ ಬಲವಾಗಿ ನಿಂತದ್ದೇ ನಾನು. ಸ್ವಾಮಿ, ರಾಮನಿಗೆ ಕಾಪಟ್ಯ ಇಲ್ಲ, ವಂಚನೆಗಳೇ ಇಲ್ಲ, ಏನಿದ್ರು ನೇರ. ಹೌದಪ್ಪ. ಹಾಗಿರುವಾಗ ನೀನು ಯಾಕೆ ವೇಷ ಮಾಡಿದೆ ಸ್ವಾಮಿ? ಯಾಕೆ ವೇಷ ಮಾಡಿದೆ ಅಂತ ಕೇಳಿದ್ರೆ, ಪಾರ್ಥನ ಪಕ್ಷಪಾತದಿ ಮೈಯ ಅಂತಿಹೆನು. ಆ ಕಾರಣಕ್ಕಾಗಿ ಪಾರ್ಥನನ್ನು ಉಳಿಸುವುದಕ್ಕಾಗಿ ಇಲ್ಲಿಗೆ ಬರಬೇಕಾಯಿತು. ಈಗ ನಿನ್ನನ್ನು ನಾನು ಸಲಹಿದ್ದು ರಾಮಾವತಾರದಲ್ಲಿ, ಅಂದ್ರೆ ತ್ರೇತಾಯುಗದಲ್ಲಿ. ಈಗ ಯುಗ ಪರಿವರ್ತನೆಯಾಗಿದೆ. ಯುಗ ಧರ್ಮದ ಅನುಸಾರವಾಗಿ ರೂಪವೂ ಅವತಾರವೂ ಪರಿವರ್ತನೆಯಾಗಿದೆ. ಹಾಗಿದ್ರೆ ಹೀಗೆ ವೇಷ ಮಾಡಿದ್ದು ರಾಮ ಅಲ್ಲ, ಕೃಷ್ಣ. ರಾಮನಾಗಿದ್ದ ಆಗ ನಿನಗೆ ಕಂಡ ರೂಪ ಈಗ ಕಾಣಿಸಿದೆ ಎಂಬಲ್ಲಿಗೆ ಈ ಯುಗಕ್ಕೆ ಇದೇ ರೂಪ ಅನ್ನುವುದು ಅಲ್ಲವೇ ಅಲ್ಲ. ಇದು ಯಾಕೆ ಸ್ವಾಮಿ? ಈಗ ಕೃಷ್ಣಾವತಾರವನ್ನು ಕೃಷ್ಣಾವತಾರದಿ ಸಕಭಾಗಿಗೆ ಸಖದಾಗಿಗೆ ಪಾತಗೆ ಪಾತಗೆ ಲೋಕದಲ್ಲಿವನು ನಿನ್ನೋದೇ ಸದ್ಭಕ್ತನು, ಲೋಕದಲ್ಲಿವನು ನಿನ್ನೋದೇ ಸದ್ಭಕ್ತನು. ಹೇಗೆ ಬಿಟ್ಟಿವೆ ಈತನ, ನಾ ಹೇಗೆ ಬಿಟ್ಟಿವೆ ಈತನ. ಲೋಕದಲ್ಲಿ ಒಂದು ನಿನ್ನ ಭಕ್ತನು ಹೇಗೆ ಬಿಟ್ಟಿಗೆ ಈತ. ಸಿಗುವುದು ನಿನ್ನಿಂದ ಮುಂದಕ್ಕೆ ಕಾರ್ಯ ಗೀತಗೆ ಬಗುಮಾದಿ ನಿರ್ಣಯೇನು, ಬಗುಮಾದಿ ನಿರ್ಣಯೇನು. ಬಹುದೀನ ನೆನೆದಾಗ ಒಡಪಡಿಸಿ ಸಂಗ್ರಹಿಸಿದ ಸಂಗ್ರಹಿಸಿದ ಈಗ ಕೃಷ್ಣಾವತಾರದಿ ಬಂದಿರುವೆ.
ದೇವ ಯುಗಧರ್ಮದ ಅನುಸಾರವಾಗಿ ಕೃಷ್ಣಾಭಿಧಾನದಿಂದ ನಾನು ಅವತಾರವನ್ನು ಮಾಡಿದವನಿದ್ದೇನೆ. ಜೊತೆಗೆ ಧರ್ಮ ಸಂಸ್ಥಾಪನೆಗೆ ನನ್ನ ಕೈಯಾಯುಧವಾಗಿ ಯಾರನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎನ್ನುವುದನ್ನು ಸಂಕಲ್ಪಿಸಿಯೇ ಬಂದವನಿದ್ದೇನೆ. ಆ ಧರ್ಮ ಕಾರ್ಯಕ್ಕೆ ಪೂರಕವಾಗುವವರನ್ನು ಅರಸಿದ ಮೇಲೆ ಅವರನ್ನು ನನ್ನವರಾಗಿಸಿಕೊಳ್ಳುವ ಪ್ರಕ್ರಿಯೆಯು ನಡೆದು ಹೋಗಿದೆ. ಮಮ ಪ್ರಾಣಾಹಿ ಪಾಂಡವಾಹ, ನಾನೇ ಆಡಿದಂತಹ ಮಾತು. ಧರ್ಮವನ್ನು ಉಳಿಸುವುದಕ್ಕಾಗಿ ನನ್ನ ಕೈಯಾಯುಧವಾಗಿ ಪಾಂಡವ ಪಂಚಕರನ್ನು ನನ್ನವರನ್ನಾಗಿಸಿಕೊಂಡಾಗಿದೆ. ಅದರಲ್ಲಿಯೂ ಪಾರ್ಥಯೇವ ಧನುರ್ಧರಃ ಎನ್ನುವ ಹಾಗೆ ನಗಳತೆಗೆ ಪಾತ್ರನಾದ ಈ ಪಾರ್ಥನನ್ನು ನಾನು ಅತಿಯಾಗಿ ಸಖನೆಂಬ ಭಾವದಿಂದ, ಭಾವನೆಂಬ ಬಂಧದಿಂದ ಬಳಸಿಕೊಂಡವನಿದ್ದೇನೆ. ಅವ ಸಹ ಸಂಬಂಧದಲ್ಲಿ ಸೋದರತ್ತೆಯ ಮಗನಾದ ಎಂಬ ಕಾರಣ ಮಾತ್ರವೇ ಅಲ್ಲ, ನನ್ನ ಭಾವವೇ ಅವ ಎಂದರೂ ತಪ್ಪಾಗುವುದಕ್ಕಿಲ್ಲ. ಹಾಗಾಗಿ ಪಾರ್ಥನನ್ನು ಉಳಿಸಬೇಕಾದ ಅನಿವಾರ್ಯತೆ ನನಗುಂಟೇ ಉಂಟು. ಮಮ ಪ್ರಾಣಾಹಿ ಪಾಂಡವಾಹ ಎನ್ನುವ ಹಾಗೆ ಹೇಳಿದ ಮೇಲೆ ಪಾಂಡವಾನಾಂ ಧನಂಜಯ ನಾನೇ ಪ್ರಕಟವಾಗಿ ಆಡಿದ್ದೇನೆ. ಈಗ ನಿನ್ನಿಂದ ಅವನನ್ನು ಸೋಲಿಸಿದೆ ಅಂತಾದರೆ ಈ ಯುಗ ಧರ್ಮದ ಕೈಯಾಯುಧವನ್ನು ನಾನೇ ಕಳೆದುಕೊಂಡ ಹಾಗಾಗುತ್ತದೆ. ಅವ ಸಖನಾದದ್ದರಿಂದ ರಕ್ಷಿಸಬೇಕಾಯಿತು. ಆಗ ಒಂದು ಸಂದೇಹ ನನ್ನ ಏನಪ್ಪ? ಬೇಸರ ಮಾಡಬಾರದು. ಭಕ್ತರ ಮಾತಿಗೆ ಬೇಸರಿಸುವುದುಂಟಾ? ಮನುಷ್ಯರ ಸಂಬಂಧಗಳಲ್ಲಿ ಹೊಸ ಸಂಬಂಧಗಳು ಮೂಡಿದಾಗ ಹಳೆಯ ಸಂಬಂಧಗಳು ಬಿಟ್ಟು ಹೋಗ್ತದೆ. ದೇವರ ಭಕ್ತರಲ್ಲಿ ಹಾಗೆ ಉಂಟು. ನಿನಗೆ ಹೊಸ ಭಕ್ತ ಬಂದಾಗ ಈ ಹಳೆಯ ಭಕ್ತ ಬೇಡ ಅದನ್ನ ಸ್ವಾಮಿ. ನೀ ಯೋಚಿಸುವುದು ಸರಿಯೇ. ತಾಯಿಗೆ ಇಬ್ಬರು ಮಕ್ಕಳಿದ್ದಾರೆ ಎಂಬಲ್ಲಿಗೆ ಯಾರು ಹೆಚ್ಚು ಎನ್ನುವ ಪ್ರಶ್ನೆ ಕೇಳುವುದೇ ವ್ಯರ್ಥ. ತನ್ನ ಎದೆಯ ಹಾಲನ್ನು ಕೊಟ್ಟು ತನ್ನ ಗರ್ಭಾಂಬುದಿಯಲ್ಲಿ ಹೊತ್ತು ಸಾಕಿದ ಯಾವ ಮಗನನ್ನು ಇವ ಬೇಡ ಎನ್ನುವ ಹಾಗೆ ತಾಯಿ ಆಡುವುದಕ್ಕಿಲ್ಲ. ಆದರೂ ಕಿರಿಯ ಮಗನನ್ನು ಹೆಚ್ಚು ಪ್ರೀತಿಯಿಂದ ನೋಡಿಕೊಳ್ಳುವುದು ಯಾಕೆ ಅಂತ ಕೇಳಿದರೆ ಅವ ಎಲ್ಲದರಲ್ಲಿಯೂ ಕಿರಿಯವ ಎನ್ನುವ ಕಾರಣಕ್ಕಾಗಿ. ಬಾವಿಗೆ ಬಿದ್ದಂತಹ ಮಕ್ಕಳಲ್ಲಿ ಯಾರು ಬಲಿಷ್ಠನಾಗಿದ್ದಾನೋ ಅವನನ್ನು ಬಿಟ್ಟು ಮತ್ತೊಬ್ಬನನ್ನು ಎತ್ತುವುದಕ್ಕೆ ತಾಯಿ ತೊಡಗುತ್ತಾಳೆ. ಯಾಕೆ ಅಂತ ಹೇಳಿದ್ರೆ ಬಲವಂತ ತಾನಾಗಿ ಮೇಲೆ ಬರುವುದಕ್ಕೆ ಶಕ್ತನಾಗಿದ್ದಾನೆ ಎಂಬ ನೆಲೆಯಲ್ಲಿ. ರಾಮನ ಅಂತರಂಗವೇ ನೀನು ಅಂತ ಹೇಳಿದ್ರು ತಪ್ಪಾಗುವುದಕ್ಕಿಲ್ಲ. ನಿನ್ನನ್ನು ರಕ್ಷಿಸುವುದಕ್ಕೆ ರಾಮನಾಮವಿರುವಾಗ ಮತ್ತೆ ರಾಮ ರೂಪ ಬೇಕು ಹೇಳು. ರಾಮನನ್ನು ಕಾಣುವುದಕ್ಕಿಂತ ಎಷ್ಟೋ ಮೊದಲೇ ನೀ ರಾಮನಾಮವನ್ನು ಕಂಡವ. ರೂಪಕ್ಕೆ ಒಂದಲ್ಲ ಒಂದು ದಿನ ಜರೆ ಆವರಿಸ್ತದೆ. ನಾಮಕ್ಕೆ ಹಾಗಲ್ಲ, ನಾಮ ಸದಾ ಸ್ಥಿರವಾಗುವುದು. ನಿನಗೆ ರಾಮನಾಮದ ಬಲ ಉಂಟು, ಇವನಿಗೆ ಕೃಷ್ಣ ರೂಪದ ಬಲ ಬೇಕಾಗಿದೆ. ಹಾಗಿದ್ರೆ ನನಗೆ ನಾಮ ಮಾತ್ರ ಅಲ್ಲವೇ ಅಲ್ಲ, ನಿನಗೆ ನಾಮವೂ ಜೊತೆಗೆ ರೂಪವೂ ಉಂಟೇ ಉಂಟು. ಹಾಗಾದ್ರೆ ರಕ್ಷಿಸಬೇಕು ಅಂತ ಬಂದದ್ದೇ ವಿನಃ ನಿನ್ನನ್ನು ತುಳಿಯಬೇಕು ಅಂತ ಬಂದದ್ದಲ್ಲ. ಕೃಷ್ಣಾವತಾರವಾಗಿ ನಾನು ಬಂದ ಮೇಲೆ ಪಾರ್ಥನಿಗೆ ರಕ್ಷೆಯನ್ನು ಕೊಡುವುದಕ್ಕೆ ಇಷ್ಟು ಮಾಡಿದ್ದು ಸ್ವಾಮಿ. ಮತ್ತೆ ನಿನ್ನನ್ನು ಸೋಲಿಸುವುದು ಅನ್ನೋ ಭಾವವೇ ಬೇಡ. ನಾನು ಸೋತರು ನನಗೆ ಬೇಸರ ಇಲ್ಲ. ಬೇಸರ ಒಂದೇ, ರಾಮಭಕ್ತ ಸೋತ ಅಲ್ವಾ? ನನ್ನದೆಂಬುದೇನು ಇಲ್ಲ ಸ್ವಾಮಿ. ನಾನು ನಿನ್ನ ದಾಸ. ಆದರೆ ಜನ್ಮಕ್ಕೆ ಬಂದಂತಹ ಪ್ರತಿ ವ್ಯಕ್ತಿಗಳು ಏನೋ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಬಂದಿರುತ್ತಾರೆ. ಆ ಉದ್ದೇಶ ಮುಗಿದ ಮೇಲೆ ಅವರು ಹಿಂದೆ ಹೋಗಿಯೇ ಹೋಗ್ತಾರೆ. ಅದು ಅವರ ಸಾವು ಅಂತಲ್ಲ ರೂಢಿಯಲ್ಲಿ ಇರತಕ್ಕಂತ ವಿಚಾರ. ನನಗೆ ಸಾವಿಲ್ಲ, ಮಾಡುವುದಕ್ಕೆ ಕೆಲಸವೂ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಸ್ವಾಮಿ? ನಾಮ ಮಾತ್ರವೇ. ರಾಮನಾಮವನ್ನು ಬಿತ್ತುವುದೇ ನಿನ್ನ ಕಾಯಕ. ಉಳಿದವರು ಮಾಡುವ ಕಾಯಕವನ್ನೇ ನೀನು ಮಾಡಿದೆ ಅಂತಾದ್ರೆ ನಿನ್ನ ಚಿರಂಜೀವಿತನಕ್ಕೆ ಏನು ಮೌಲ್ಯ ಅಂತ ಬೇಡವಾ? ನೀನು ಹೇಗೆ ಚಿರಂಜೀವಿಯೋ ನೀ ಇರುವಲ್ಲಿಯವರೆಗೆ ರಾಮನಾಮವು ಚಿರಂಜೀವಿ ಅಮರವಾಗುತ್ತದೆ. ಅದನ್ನು ನೀ ದೃಢಪಡಿಸಿದವ. ಈಗ ಅವನನ್ನು ರಕ್ಷಿಸುವುದರ ಜೊತೆಗೆ ಯಾಕೆ ಇಂತಹದೊಂದು ಪ್ರಸಂಗವನ್ನು ಹೆಣೆಯಬೇಕು ಅಂತ ಯೋಚನೆ ಮಾಡಿದೆ ಅಂತ ಕೇಳಿದ್ರೆ ನಿಮ್ಮಿಬ್ಬರನ್ನು ಬೆಸೆಯುವುದಕ್ಕಾಗಿ ಇದೊಂದು ಬಂಧ. ಅಂದ್ರೆ ನನಗೆ ಇನ್ನೂ ಕೆಲಸ ಉಂಟು. ಉಂಟೇ ಉಂಟು. ಏನು ಸ್ವಾಮಿ?
ಈಗಾಗಲೇ ಹೇಳಿ ಆಗಿದೆಯಲ್ಲ ಹೇಳಬೇಕಾದದ್ದನ್ನು ಅದನ್ನು ವಿಸ್ತರಿಸಿ ಆಡಬೇಕು ಅಂತಾದರೆ ಈ ಪಾರ್ಥ ಮುಂದೆ ಧರ್ಮ ಸಂಸ್ಥಾಪನೆಯ ಕಾರ್ಯಕ್ಕೆ ಒದಗುವಾಗ ಅವನಿಗೆ ಬಲವಾಗಿ ನೀ ಒದಗಿ ಬರಬೇಕು. ಆ ಕಾಲದಲ್ಲಿ ಮಾಡಿದ ಧರ್ಮ ಸಂಸ್ಥಾಪನೆಯ ಕಾರ್ಯವನ್ನೇ ಪಾರ್ಥನ ಮೂಲಕವಾಗಿ ಮಾಡಿಸುವುದಕ್ಕೆ ನಿನ್ನ ಸಂಕಲ್ಪವು ಬೇಕಾಗುತ್ತದೆ. ಹಾಗಾಗಿ ಇಹುದು ನಿನ್ನಿಂದ ಘನ ಕಾರ್ಯ ಮುಂದಕ್ಕೆ ಯಾವುದೇ ಸಂದರ್ಭದಲ್ಲಿ ನಿನ್ನ ಅನುಜನಾದಂತಹ ಪಾರ್ಥ ನಿನ್ನನ್ನು ಸ್ಮರಿಸಿಕೊಳ್ತಾನೋ ಆ ಕಾಲಕ್ಕೆ ನೀ ಒದಗಿ ಬಂದು ಅವನಿಗೆ ನಿನ್ನ ಪೂರ್ಣ ಬಲವನ್ನು ನೀ ಕೊಡಬೇಕಾಗುತ್ತದೆ. ಇದು ರಾಮ ಸಂಕಲ್ಪ ಅಂತಲೇ ತಿಳಿ, ಇದು ಕೃಷ್ಣ ಸಂಕಲ್ಪ ಅಂತಲೇ ತಿಳಿ, ಅಲ್ಲ ರಾಮಕೃಷ್ಣರ ಅಭೇದ ಸಂಕಲ್ಪ ಅಂತಲೇ ಬಗೆ. ಹಾಗಾಗಿ ನಿಮ್ಮಿಬ್ಬರನ್ನು ಬಂಧಿಸುವುದಕ್ಕಾಗಿ ಇದೊಂದು ಶರಸೇತುವೆಂಬ ಪ್ರಸಂಗದ ನಾಮಕರಣ. ಹಾಗಿದ್ರೆ ಇದು ಸೇತು ಬಂಧನ ಮಾತ್ರ ಅಲ್ಲ, ಆ ಸ್ನೇಹ ಬಂಧನವೂ ಆಗಿದೆ. ಖಂಡಿತ ಹೌದು. ಓಹ್, ನಿನ್ನ ಲೀಲೆಯನ್ನು ಅರಿಯುವವರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಸ್ವಾಮಿ? ರಾಮನೇ ನೀನು, ಕೃಷ್ಣನೂ ನೀನೆ. ರಾಮ ಕೃಷ್ಣ ಬೇರೆ ಬೇರೆ ಅಲ್ಲ, ಅಲ್ಲವೇ ಅಲ್ಲ. ಅಷ್ಟೆಂದೇನು ದೇವನೊಬ್ಬ ನಾಮ ಹಲವು. ನಾವು ಕೇಳದ್ದೇನು ಅಲ್ಲ ಸ್ವಾಮಿ. ಈ ಲೋಕದ ಜಡ ಚೇತನಗಳು, ಸೂರ್ಯ ಚಂದ್ರ ನಕ್ಷತ್ರಗಳು, ಗ್ರಹಗಳು, ಅನಂತ ನೀಹಾರಿಕೆಗಳು, ಎಲ್ಲದರ ಒಳಗೂ ಹೊರಗೂ ನೀನೇ ಇರುವವನು. ಸಾಂದರ್ಭಿಕವಾಗಿ ಕಾಲ ಕಾಲಕ್ಕೆ ನಿನ್ನ ಉದ್ದೇಶಕ್ಕಾಗಿ ನೀನು ಬೇರೆ ಬೇರೆ ರೂಪದಿಂದ ಕಾಣಿಸಿಕೊಳ್ಳುತ್ತಿ. ನಿನ್ನ ರಾಮ ರೂಪದ ಮೇಲೆ ನನಗೆ ಶ್ರದ್ಧೆ. ಈಗ ಸಂಘರ್ಷ ಆಗುವುದು ಯಾವಾಗ? ರಾಮನಲ್ಲದೆ ಅನ್ಯ ದೇವನಿಲ್ಲ ಅಂತ ನಾನು ಹೇಳಿದಾಗ, ಭೇದವಿದ್ದಾಗ, ಇವ ಕೃಷ್ಣನಲ್ಲದೆ ಇನ್ನು ದೇವರಿಲ್ಲ ಅಂತ ಹೇಳಿದಾಗ, ಐಕ್ಯಮತವಿದ್ದಾಗ ಭೇದವೇ ಇಲ್ಲ. ಇಲ್ಲ, ರಾಮನು ಕೃಷ್ಣನು ಒಂದೇ ತತ್ವದ ಎರಡು ಭಿನ್ನ ರೂಪ. ಅಥವಾ ಶಿವಕೇಶವರು ಯಾರು ಆದೀತು, ಎಲ್ಲವೂ ಹರಿಯುವ ಹಾವು ಹಾರುವ ಹಕ್ಕಿ ಎಲ್ಲವೂ ನೀನೇ ಅಲ್ವ. ವಾಸುದೇವ ಅಂತ ಹೆಸರಿರುವುದು ನಿನಗೆ. ಯಾಕೆಂದ್ರೆ ವಾಸು ಎಲ್ಲ ಬೆಳಕಿನ ರೂಪದಿಂದ ನೀನು ವಾಸಿಸುವವನು. ಆದ್ದರಿಂದ ನಿನ್ನ ಉದ್ದೇಶವನ್ನು, ನಿನ್ನ ಸಿದ್ಧಾಂತವನ್ನು ಇದಕ್ಕೆ ನಾನು ಬದ್ಧನಾಗಿದ್ದೇನೆ. ನಿನ್ನ ಅಪ್ಪಣೆ ಏನುಂಟು ಅದರಂತೆ ನಡೆಯುವವನು ನಾನಿದ್ದೇನೆ. ಪಾರ್ಥನನ್ನು ಒಪ್ಪಿಸಿದ ಹಾಗಾಯಿತು. ಅವನು ಆಡ್ತಾ ಇದ್ದಾನಲ್ಲ, ಮಾಡಿದ್ದು ಅಪರಾಧವಾಯಿತು ಎನ್ನುವ ಹಾಗೆ ಅಹಂಭಾವವನ್ನು ಬಿಟ್ಟು ಅಣ್ಣನೆಂಬ ಗೌರವದಿಂದಲೂ ಹನುಮನ ಎತ್ತರವನ್ನು ಗಣಿಸಿಯೂ ನಿನ್ನ ಪಾದಕ್ಕೆ ಆನತನಾಗುತ್ತಾ ಇದ್ದಾನೆ. ಅಷ್ಟೇ ಸುಲಲಿತವಾಗಿ ನೀನು ಅವನನ್ನು ಎತ್ತಿ ತಕ್ಕೈಸಿಕೊಂಡು ಆದರಿಸುವುದಕ್ಕೆ ತೊಡಗಿದ್ದೀಯ ಎಮ್ಮಲ್ಲಿಗೆ ರಾಮನ ಸಂಕಲ್ಪವು ಕೃಷ್ಣನ ಸಂಕಲ್ಪವು ಕೈಗೂಡುವುದಕ್ಕೆ ವೇದಿಕೆ ಸರಿಯಾದ ಕ್ರಮದಲ್ಲಿ ಜೋಡಿಸಲ್ಪಟ್ಟಿತು ಎನ್ನುವುದಾಯಿತಲ್ಲ. ಇದೇನು ಸಣ್ಣ ವೇದಿಕೆ ಅಲ್ಲ, ಅಲ್ಲವೇ ಅಲ್ಲ, ವಿಶಾಲ ವೇದಿಕೆ. ನಿಜವಾಗಿ ಹೌದು. ವಿಶಾಲವಾದ ವೇದಿಕೆಯಲ್ಲಿ ವಿಶಾಲ ನಯನಗಳನ್ನು ಹೊಂದಿದವರೇ ಒಟ್ಟಾದ ಮೇಲೆ ಮತ್ತೆ ಭವಿತವ್ಯದಲ್ಲಿ ಆಗಬಹುದಾದಂತಹ ಕಾರ್ಯಗಳು ಸಾಮರಸ್ಯದಿಂದಲೇ ಕೂಡಿರಲಿ ಎನ್ನುವ ಹಾಗೆ ಯೋಚಿಸುತ್ತಾ ಸಂಘಟಕರ ವಿಶಾಲ ಮಹವು ಬಹಳ ಒಳ್ಳೆಯ, ಖಂಡಿತ ನಿನ್ನದೆ ಅಲ್ವಾ? ಈಗ ನಿಮ್ಮಿಬ್ಬರನ್ನು ಬೆಸೆದ ಹಾಗಾಯಿತು. ನಿಜವಾಗಿ ನೀನವನಿಗೆ ಸಹಕರಿಸುತ್ತಾ ರಾಮನಾಮವನ್ನು ಇನ್ನೂ ನಿರಂತರವಾಗಿ ಲೋಕದಲ್ಲಿ ಪಸರಿಸುತ್ತಾ ರಾಮಧ್ಯಾನದಲ್ಲಿಯೇ ತೊಡಗಿಸಿಕೊಂಡಿರು. ಇನ್ನು ಕೆಲಸ ಉಂಟಾಗಿದ್ರೆ ಇದ್ದೇ ಇದೆ. ಮತ್ತೆ ನಿನಗೆ ರಾಮನನ್ನು ಕಾಣುವ ಹಂಬಲ ಉಂಟಾಯಿತು ಅಂತಾದ್ರೆ ರಾಮನಾಗಿಯೇ ನಿನಗೆ ದರ್ಶನವನ್ನು ಒದಗಿಸಿಕೊಡ್ತೇನೆ. ನನಗೆ ಆ ರೂಪವೇ ಇಷ್ಟ ಆಗುವುದು ಸ್ವಾಮಿ, ಒದಗಿಸಿಕೊಡ್ತೇನೆ. ಸದ್ಯಕ್ಕೆ ನನಗೆ ನಿವೃತ್ತಿ ಇಲ್ಲ, ಇಲ್ಲವೇ ಇಲ್ಲ. ಪುನಃ ರಾಮನಾಗಿದ್ದ ನಾನು ಕೃಷ್ಣ ರೂಪವನ್ನು ಧರಿಸಿಯಾಗಿದೆ. ಇದನ್ನೂ ನಿನ್ನ ಕಣ್ಣಿಗೆ ತೋರಿಸಿಕೊಟ್ಟದ್ದಾಯಿತು. ಪಾರ್ಥನನ್ನು ನನ್ನೊಂದಿಗೆ ಸೇರಿಸಿಕೊಂಡು ಮುಂದೆ ಸಾಗುವವನಿದ್ದೇನೆ. ನೀ ರಾಮ ಧ್ಯಾನದಲ್ಲಿ ನಿರತನಾಗಲು ಶುಭವಾಗಲಿ, ಶುಭವಾಗಲಿ.